ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರಗಳನ್ನ ನಾನು ನಿಮ್ಮ ಹತ್ರ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಬುಧವಾರ ಡಿಸೆಂಬರ್ 11. ನೀವು ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ಹಾಗೆ ನೋಡಬೇಕು ಅಂತ ಅನ್ಕೊಂಡಿದ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲ ನೋಟದಲ್ಲಿ ಹೇಳಬೇಕು ಅಂತಂದ್ರೆ ನಾಟ್ ಮಚ್. ಹಾಸ್ಪಿಟಾಲಿಟಿ, ಕ್ರಿಕೆಟ್, ಸ್ಟಾಕ್ ಮಾರ್ಕೆಟ್ಸ್ ಮತ್ತೆ ಬೀರ್ ಸೀಮ್ಸ್ ಲೈಕ್ ಅ ಮಿಕ್ಸ್ಡ್ ಬ್ಯಾಗ್ ಅಂತ ಹೇಳ್ಬೋದು. ಆದ್ರೆ ಟ್ವಿಸ್ಟ್ ಇಲ್ಲಿದೆ. ದೇರ್ ಆಲ್ ಪಬ್ಲಿಕ್ ಕಂಪನೀಸ್. ಅವರು ಷೇರು ಮಾರುಕಟ್ಟೆಗಳಲ್ಲಿ ಪಟ್ಟಿ ಮಾಡಿರುವಂತಹ ಸೆಕ್ಯೂರಿಟೀಸ್ ಮಾರುಕಟ್ಟೆಯನ್ನ ಯಾವ ರೀತಿ ಕಮಾಡಿಟೀಸ್ ಆಗಿ ಇಟ್ಕೊಂಡಿರ್ತಾರೆ ಅನ್ನೋದು ಇಲ್ಲಿನ ಕ್ವಶನ್. ಈಗ ನಿಖರವಾಗಿ ಪಟ್ಟಿ ಮಾಡಿರುವಂತಹ ಶೇರ್ಗಳು ಯಾವ್ದ್ಯಾವ್ದು ನಿಮ್ಗೂ ಕೂಡ ಆಶ್ಚರ್ಯ ಆಗ್ತಿದ್ಯಾ? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಲೆಟ್ಸ್ ಡೈವ್ ಇನ್ ಟು ದಿ ಬೇಸಿಕ್ಸ್ ಆಫ್ ಬಿಸ್ನೆಸ್ ಓನರ್ಶಿಪ್. ಈಗ ಕಂಪನಿಗಳಿಗೆ ಫಂಡಿಂಗ್ ಅಗತ್ಯ ಇದೆ ಅಂತಂದ್ರೆ ನೀವು ಕೊಡುವಂತಹ ಒಂದು ಫಂಡ್ ಏನಿರುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಈ ಶೇರ್ಗಳು ಏನಾಗುತ್ತೆ ಅದನ್ನ ಪರ್ಚೇಸ್ ಮಾಡ್ತಿರೋ ಹಾಗೆ ಇನ್ವೆಸ್ಟರ್ಸ್ ಬಿಕಮ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬೋದು. ಹಾಗೆಯೇ ದೊಡ್ಡ ಮೊತ್ತದ ಒಂದು ಬಂಡವಾಳಗಳನ್ನ ಇವರು ಸಂಗ್ರಹಿಸ್ಕೊಳ್ಬೇಕಾದ್ರೆ ಕಂಪನಿಗಳು ಸಾಮಾನ್ಯವಾಗಿ ಆರಂಭಿಕ ಸಾರ್ವಜನಿಕ ಕೊಡುಗೆ ಏನಿರುತ್ತೆ IPO ಮೂಲಕ ಸಾರ್ವಜನಿಕರಿಗೆ ಹೋಗ್ಬೇಕು ಅಂತ ಪರಿಗಣಿಸುತ್ತೆ. ಇದು ಒಂದು ಹೂಡಿಕೆದಾರರ ವಿಶಾಲ ಪೂಲ್ಗೆ ಟ್ಯಾಪ್ ಮಾಡಬೇಕಾದ್ರೆ ಈ ಒಂದು ಕಟ್ಟುನಿಟ್ಟಾದ ನಿಯಂತ್ರಕ ಮೇಲ್ವಿಚಾರಣೆಗಳನ್ನು ಕೂಡ ಇಟ್ಕೊಂಡಿರುತ್ತೆ. ಈಗ ನಾವು ಇದನ್ನೇನಾದ್ರೂ ವರದಿ ಮಾಡ್ತಿದೀವಿ ಅಂತ ಅನ್ಕೊಳ್ಳಿ, ಅವಶ್ಯಕತೆಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಂಪ್ನಿ ಒಂದು ಚಾರ್ಟ್ ಮುಖಾಂತರ ತೋರಿಸುತ್ತೆ. ದ ಆಲ್ಟರ್ನೇಟಿವ್ ಇಸ್ ಟು ರಿಮೈನ್ ಪ್ರೈವೇಟ್. ಆದ್ರೆ ತನ್ನದೇ ಆದ ಒಂದು ಮಿತಿಯೊಂದಿಗೆ ಕೂಡ ಖಂಡಿತವಾಗ್ಲೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್, ಈಗ ಈ ಪ್ರೈವೇಟ್ ಕಂಪನಿಗಳೆಲ್ಲನೂ ಕೂಡ 200ಕ್ಕಿಂತ ಹೆಚ್ಚು ಷೇರುದಾರಗಳನ್ನ ಹೊಂದಿರಬಾರ್ದು. ಆದ್ರೆ ದೇರ್ ಇಸ್ ಅ ಮಿಡಲ್ ಗ್ರೌಂಡ್. ಈಗ ಕೆಲವು ಕಂಪನಿಗಳು ಸಾರ್ವಜನಿಕ ಸೀಮಿತ ಈ ಸ್ಥಿತಿಗೆ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ತಕ್ಷಣವೇ ಪಟ್ಟಿ ಮಾಡದೇ ಇರುವಂತಹ ಹೂಡಿಕೆದಾರರನ್ನ ಈ ವ್ಯಾಪಕ ನೆಲೆಯಿಂದ ಹಣವನ್ನ ಕಲೆಕ್ಟ್ ಮಾಡೋ ರೀತಿ ಅವ್ರಿಗೊಂದು ಅವಕಾಶ ಕೊಡುತ್ತೆ. ಈಗ ನೀವು ಈ ಷೇರುಗಳನ್ನ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಅರ್ಲಿ ಶೇರ್ ಹೋಲ್ಡರ್ಸ್, ಎಂಪ್ಲಾಯೀಸ್, ವೆಂಚರ್ ಕ್ಯಾಪಿಟಲಿಸ್ಟ್ ಅಥವಾ ಅದರ್ ಇನ್ವೆಸ್ಟರ್ಸ್ ಕ್ಯಾನ್ ಸೆಲ್ ದೇರ್ ಹೋಲ್ಡಿಂಗ್ಸ್ ಪ್ರೈವೇಟ್ಲಿ ಟು ಇಂಟ್ರೆಸ್ಟೆಡ್ ಪಾರ್ಟೀಸ್. ಅಫ್ಕೋರ್ಸ್ ಕಂಪನೀಸ್ ಆರ್ಟಿಕಲ್ಸ್ ಅಸೋಸಿಯೇಷನ್ ಏನಾದರೂ ಅಲೋ ಮಾಡಿದ್ರೆ ಮಾತ್ರ ಇವ್ರು ಈ ರೀತಿ ಮಾಡೋದಕ್ಕೆ ಸಾಧ್ಯ. ಹಾಗೇನೆ ಇಲ್ಲಿ ಕೂಡ ಅನುಮತಿ ಕೊಡಲಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಮಂಡಳಿಯ ಅನುಮೋದನೆ ಯಾವ ರೀತಿ ಇರಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇಲ್ಲಿ ಪಟ್ಟಿ ಮಾಡಿರುವಂತಹ ಸೆಕ್ಯೂರಿಟೀಸ್ ಮಾರುಕಟ್ಟೆನೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಹೂಡಿಕೆದಾರರು ಅಂದ್ರೆ ಇನ್ವೆಸ್ಟರ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಯಾವ ರೀತಿ ಬ್ರೇಕ್ ಮಾಡಬೇಕು, ಹಾಗೆ ಭರವಸೆ ಕೊಟ್ಟಿರುವಂತಹ ಕಂಪನಿಗಳ ಷೇರುಗಳನ್ನ ಈ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಅವಕಾಶ ಯಾವ ರೀತಿ ಕೊಡುತ್ತೆ ಅನ್ನೋದನ್ನು ಕೂಡ ನೋಡುತ್ತೆ. ಈ ಮಾರುಕಟ್ಟೆಗಳಲ್ಲಿ ಇತ್ತೀಚೆಗೆ ಆಸಕ್ತಿ ಜಾಸ್ತಿ ಆಗಿದೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬೂಮ್ ಆಗಿದೆ ಅಂತಾನೂ ಹೇಳ್ಬೋದು. ಈ ಸ್ಟಾರ್ಟ್ ಅಪ್ IPOಗಳ ಸುತ್ತಮುತ್ತ ನಾವು ನೋಡ್ತಿದೀವಿ ಅಂತಂದ್ರೆ ಇದರಲ್ಲಿ ನಡೆಸುವಂತಹ ಜೇಂಕಾರ ಕೂಡ ತುಂಬಾ ಗಮನ ಸೆಳೀತಿದೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಏರಿಳಿತವನ್ನ ಉಂಟು ಮಾಡಿದೆ. ಅಂದ್ರೆ ದ ರೈಸ್ ಆಫ್ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ಸ್ ದಟ್ ಎನಾಬಲ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. ಈ ಪ್ಲಾಟ್ಫಾರ್ಮ್ಗಳು ಏನ್ ಮಾಡುತ್ತೆ ಗೊತ್ತಾ? ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮಧ್ಯೆ ಇರುವಂತಹ ಸಂಪರ್ಕವನ್ನ ತುಂಬಾ ಸುಲಭ ಮಾಡುತ್ತೆ. ಇಲ್ಲಿ ಪಟ್ಟಿ ಮಾಡದ ಜಾಗದಲ್ಲಿ ನಾವು ನೋಡ್ತಿದೀವಿ ಅಂತ ಅಂದ್ರೆ ಇಲ್ಲಿ ನಡೆಯುವಂತಹ ಆಕ್ಟಿವಿಟೀಸ್ಗಳು ಗಮನಾರ್ಹಕ್ಕೆ ಹೆಚ್ಚಿನ ಕಾರಣವಾಗುತ್ತೆ. ಆದ್ರೆ ಕ್ಯಾಚ್ ಇಲ್ಲಿದೆ. ಈ ವಾರದ ಆರಂಭದಲ್ಲಿ ಸೋಮವಾರ ಸೆಬಿ ಈ ವೇದಿಕೆಗಳನ್ನ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ ಅಂದ್ರೆ 1956 ಅಲ್ಲಿ ಇದಕ್ಕೆ ಒಂದು ಉಲ್ಲಂಘಿಸಿತ್ತು. ಅಂದ್ರೆ ಎಚ್ಚರಿಕೆ ಸಹ ಕೊಟ್ಟಿತ್ತು. ಯಾಕೆ ಅಂತಂದ್ರೆ ಸೆಬಿ ಪ್ರಕಾರ ಮಾನ್ಯತೆ ಪಡೆದಂತಹ ಸ್ಟಾಕ್ ಎಕ್ಸ್ಚೇಂಜ್ಗಳು ಮಾತ್ರ ಪಟ್ಟಿ ಮಾಡಲಾದ ಅಥವಾ ಪಟ್ಟಿ ಮಾಡಬೇಕಾದ ಘಟಕಗಳಿಗೆ ನಿಧಿ ಸಂಗ್ರಹಣೆ ಮತ್ತೆ ವ್ಯಾಪಾರವನ್ನ ಸುಗಮಗೊಳಿಸಬಹುದು ಅಂತ. ಈ ಪ್ಲಾಟ್ಫಾರ್ಮ್ಗಳೊಂದಿಗೆ ಯಾವುದೇ ಸೂಕ್ಷ್ಮ ವೈಯಕ್ತಿಕ ವಿವರಗಳನ್ನ ನಾವು ವಿವರಿಸ್ತಿದೀವಿ ಅಂತಂದ್ರೆ ಅಥವಾ ಹಂಚಿಕೊಳ್ಳುವುದರ ಮುಖಾಂತರ ಹೋದ್ರೆ ಈ ಹೂಡಿಕೆದಾರರಿಗೆ ಸೆಬಿ ಎಚ್ಚರಿಕೆ ಒಂದು ಖಂಡಿತವಾಗ್ಲೂ ಕೊಟ್ಟಿದೆ. ಈಗ ನೋಡಿ, ನಮ್ಮ ಭಾರತ ವಿಶ್ವದ ಅತ್ಯುತ್ತಮ ಹೂಡಿಕೆದಾರರ ಪರಿಹಾರ ಕಾರ್ಯವಿಧಾನಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಧನ್ಯವಾದ ಖಂಡಿತವಾಗ್ಲೂ ಸೆಬಿಗೆ ಕೊಡಬೇಕು. ಹವೆವರ್ ಈ ಪ್ಲಾಟ್ಫಾರ್ಮ್ಗಳಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ಸ್ಗಳು ಸೆಬಿಯ ಒಂದು ಸ್ಕೋಪ್ ಕೊಡುವಂತಹ ಈ ಒಂದು ಜಾಗದಲ್ಲಿ ಬರುತ್ತೆ. ಅಂದ್ರೆ ಯಾವುದೇ ಕಾನೂನು ಸಹಾಯವನ್ನು ಕೂಡ ಇಲ್ಲಿ ಹೊಂದಿರೋದಿಲ್ಲ. ಈ ಪ್ಲಾಟ್ಫಾರ್ಮ್ಗಳು ಮ್ಯಾಚ್ ಮೇಕರ್ಗಳಾಗಿ ಕೆಲಸ ಮಾಡ್ತಿರುತ್ತೆ. ಹಾಗೆ ಖರೀದಿದಾರರು ಮತ್ತೆ ಮಾರಾಟಗಾರರಿಂದ ಆದೇಶಗಳನ್ನು ಕೂಡ ತಗೊಳ್ತಿರುತ್ತೆ. ಇಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಟ್ರ್ಯಾಕ್ ಮಾಡಬಹುದು. ಬೆಲೆಗಳನ್ನ ಯಾವ ರೀತಿ ನಿರ್ದೇಶಿಸಲಾಗುತ್ತೆ ಅನ್ನೋದು ಕೂಡ ತುಂಬಾ ಟ್ರಾನ್ಸ್ಪರೆನ್ಸಿಯಿಂದ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಈ ಪ್ಲಾಟ್ಫಾರ್ಮ್ಗಳು ಈ ದ್ವಿತೀಯ ಮಾರುಕಟ್ಟೆಗಳಿಂದ ಕೆಲಸ ಮಾಡೋದಿಲ್ಲ. ಅಲ್ಲಿ ನೀವು ನೈಜ ಸಮಯದ ಬಿಡ್ ಗಳನ್ನ ನೋಡಬಹುದು. ಹಾಗೆ ಖರೀದಿದಾರರು
ಮತ್ತೆ ಮಾರಾಟಗಾರರಿಂದ ಯಾವ ರೀತಿ ಸರ್ವಿಸ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಆಟೋಮೇಟೆಡ್ ಸಿಸ್ಟಮ್ ಅಲ್ಲಿ ಡಿಸ್ಪ್ಲೇ ಆಗೋದು ಸಹ ನಿಮ್ಮ ಕಣ್ಮುಂದೆನೆ ಕಾಣುತ್ತೆ. ಬದಲಾಗಿ ಈ ಪ್ಲಾಟ್ಫಾರ್ಮ್ ಗಳಲ್ಲಿನ ಬೆಲೆಗಳು ಹೆಚ್ಚಾಗಿ ಬೇಡಿಕೆ ಮತ್ತೆ ಪೂರೈಕೆಗಳನ್ನು ಕೂಡ ಕೊಡುತ್ತೆ. ಹಾಗೆ ಡೈನಾಮಿಕ್ಸ್ ನಿಂದ ನಡೆಸಲ್ಪಡುವಂತಹ ಈ ವಿಷಯಗಳು ಕೂಡ ಹೆಚ್ಚು ಸಂಕೀರ್ಣವಾಗಿರುತ್ತೆ ಅಂತ ಹೇಳ್ಬೋದು. ಈ ಬೆಲೆಗಳನ್ನ ನಾವು ಸಾಮಾನ್ಯ ವೇದಿಕೆಯಿಂದಲೇ ನೋಡ್ತಿದೀವಿ ಅಂತಂದ್ರೆ ಮಾರ್ಕಪ್ ಗಳನ್ನ ಒಳಗೊಂಡಿರತ್ತೆ. ಯಾಕೆ ಗೊತ್ತಾ? ಈ ಮಾರ್ಕಪ್ ವಿಶೇಷವಾಗಿ ಪ್ಲಾಟ್ಫಾರ್ಮ್ ನ ಆದಾಯದ ಪ್ರಾಥಮಿಕ ಮೂಲವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಅದರ ಕಾರ್ಯಾಚರಣೆಗಳು ಉಳಿಸ್ಕೊಳ್ಬೇಕು ಅಂತಾನೆ ಸಹಾಯ ಮಾಡತ್ತೆ. ಅದು ಅಲ್ಲದೆ ದೀಸ್ ಪ್ಲಾಟ್ಫಾರ್ಮ್ಸ್ ಲ್ಯಾಕ್ ಅ ವಯಬಲ್ ಬಿಸ್ನೆಸ್ ಮಾಡೆಲ್. ಇನ್ನು ಈ ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಇಲ್ಲಿರುವಂತಹ ಪ್ರಕ್ರಿಯೆ ಸಾಂಪ್ರದಾಯಿಕ ಸ್ಟಾಕ್ ಎಕ್ಸ್ಚೇಂಜ್ ಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದು ಹೇಗೆ ಕಾರ್ಯ ಮಾಡತ್ತೆ ಅನ್ನೋದು ಇಲ್ಲಿದೆ ನೋಡಿ. ಮಾರಾಟಗಾರರು ಮೊದಲೆಲ್ಲ ಏನ್ ಮಾಡ್ತಿದ್ರು, ತಮ್ಮ ಭದ್ರತೆಗಳನ್ನ ಪ್ಲಾಟ್ಫಾರ್ಮ್ ನ ಪೂರೈಕೆದಾರರ ಖಾತೆಗೆ ವರ್ಗಾಯಿಸ್ತಿದ್ರು. ಈಗ ಆಸಕ್ತಿ ಇರುವಂತಹ ಖರೀದಿದಾರರೊಂದಿಗೆ ಮಾರಾಟಗಾರರು ಈ ಒಂದು ವೇದಿಕೆಗೆ ಏನ್ ಮಾಡ್ತಾರೆ, ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಒಮ್ಮೆ ಹೊಂದಾಣಿಕೆ ಬರ್ತಿದೆ ಅಂತಂದ್ರೆ ಸೆಕ್ಯೂರಿಟಿಗಳನ್ನ ಯಾವ ರೀತಿ ಈ ಖರೀದಿದಾರರು ಪರ್ಚೇಸ್ ಮಾಡಬಹುದು ಅಥವಾ ಜಮಾ ಮಾಡಲಾಗತ್ತಾ, ಹಾಗೆ ಖರೀದಿದಾರರಿಂದ ಹಣವನ್ನ ಮಾರಾಟಗಾರನಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬಹುದು, ಇದೆಲ್ಲನೂ ಕೂಡ ಇಲ್ಲಿ ಇರತ್ತೆ. ಹಾಗೆ ಪ್ಲಾಟ್ಫಾರ್ಮ್ ನಿರ್ವಹಿಸುವ ದ ಇಂಟರ್ಮೀಡಿಯರಿ ರೋಲ್ಸ್ ಎನ್ಶೋರ್ಸ್ ದಿ ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟೆಡ್ ಅನ್ನೋದು ಕೂಡ ಇಲ್ಲಿ ಕಾಣುತ್ತೆ. ಇದರ ಅರ್ಥ ಏನ್ ಗೊತ್ತಾ? ಪ್ಲಾಟ್ಫಾರ್ಮ್ ತಾತ್ಕಾಲಿಕವಾಗಿ ಸೆಕ್ಯೂರಿಟೀಸ್ ಮತ್ತೆ ಫಂಡ್ ಗಳನ್ನ ಹೊಂದಿದೆ ಅಂತ. ದಿಸ್ ಇಂಟ್ರೊಡ್ಯೂಸಸ್ ಅನ್ ಅಡಿಷನಲ್ ಲೇಯರ್ ಆಫ್ ರಿಸ್ಕ್ ಅಂಡ್ ರಿಲೇಸ್ ಆನ್ ದಿ ಇಂಟಿಗ್ರಿಟಿ ಆಫ್ ದ ಪ್ಲಾಟ್ಫಾರ್ಮ್. ಲಿಸ್ಟ್ ಮಾಡಿದ ಸೆಕ್ಯೂರಿಟಿಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ರಿಟೇಲ್ ನ ತಗೊಳ್ಳೋಣ. 2023 ರಲ್ಲಿ ಅದರ ಪಟ್ಟಿ ಮಾಡದ ಷೇರಿನ ಬೆಲೆ ಒಂದು ನಾಟಕೀಯ ಕುಸಿತವನ್ನ ಅನುಭವಿಸಿತು. ರಾತ್ರಿ ಇಡೀ 2500 ಇಂದ 2700 ಮಟ್ಟಗಳಿಗಿಂತ 1362 ಕೈಗೆ ಇಳಿದೋಯ್ತು. ಅಂದ್ರೆ ಬೋರ್ಡ್ ಮೀಟಿಂಗ್ ನಲ್ಲಿ ರಿಲಯನ್ಸ್ ನ ಎಲ್ಲಾ ಸಾರ್ವಜನಿಕ ಶೇರ್ಗಳೆಲ್ಲನೂ ಕೂಡ ರದ್ದುಗೊಳಿಸಲಾಯಿತು. ಹಾಗೆ ಷೇರುದಾರರಿಗೆ ಪ್ರತಿ ಶೇರ್ಗೆ 1362 ನಿಗದಿತ ದರದಲ್ಲೂ ಕೂಡ ಪರಿಹಾರ ಕೊಡಲಾಯಿತು. ದಿಸ್ ಈಸ್ ಸಡನ್ ಡಿಕ್ಲೇನ್ ಅಂತ ಹೇಳ್ಬೋದು. ಈ ನಿರ್ಧಾರವು ಅನೇಕ ಚಿಲ್ಲರೆ ಹೂಡಿಕೆದಾರರನ್ನ ಬ್ಲೈಂಡ್ ಮಾಡ್ತು. ಅವರು ಮೌಲ್ಯದಲ್ಲಿನ ಒಂದು ಕಡಿದಾದ ಮಾರ್ಕ್ ಡೌನ್ ಇಂದ ಕೂಡ ಆಕ್ರೋಶಗೊಂಡ್ರು ಅಂತ ಹೇಳ್ಬೋದು. ಹವೆವರ್ ಅಂತಹ ಪ್ಲಾಟ್ಫಾರ್ಮ್ ಗಳನ್ನ ಅನಿಯಂತ್ರಿತ ಸ್ವರೂಪಗಳನ್ನ ನಾವು ಗಮನಿಸಿದ್ರೆ ಅವರು ನಿರ್ಧಾರದ ಭಾರವನ್ನ ಯಾವ ರೀತಿ ಹೊರ್ತಾರೆ, ಹಾಗೇನೆ ಸಹಾಯ ಮಾಡೋದು ಸಹ ತುಂಬಾ ಕಡಿತವಾಗತ್ತೆ. ಈ ಪ್ಲಾಟ್ಫಾರ್ಮ್ ಗಳ ಫ್ಯೂಚರ್ ಅನಿಶ್ಚಿತವಾಗಿ ಉಳಿದಿದೆ. ಅವರು ಇದ್ದಕ್ಕಿದ್ದ ಹಾಗೆ ಕಾರ್ಯನಿರ್ವಹಿಸೋದನ್ನ ಮುಂದುವರಿಸ್ತಾರಾ ಅಥವಾ ಸೆಬಿ ಅಂತಿಮವಾಗಿ ಅವುಗಳನ್ನ ಮುಚ್ಚೋದಕ್ಕೆ ಅಥವಾ ಚಟುವಟಿಕೆಗಳನ್ನ ನಿಯಂತ್ರಿಸೋದಕ್ಕೆ ಕ್ರಮನ ತೆಗೆದುಕೊಳ್ಳುತ್ತಾ, ಇದನ್ನೆಲ್ಲನೂ ಕೂಡ ನಾವು ಕಾದು ನೋಡಬೇಕು ಅಥವಾ ಟೈಮೇ ಉತ್ತರ ಕೊಡುತ್ತೆ. ಸದ್ಯಕ್ಕೆ ಸೆಬಿ ಎಚ್ಚರಿಕೆಯ ಸಲಹೆಯನ್ನ ಕೊಡಬೇಕು ಅನ್ನೋದು ನಮಗೆ ಕಾಣಿಸ್ತಿದೆ. ಹಾಗೆ ನೋಂದಾಯಿಸದ ವೆಬ್ ಅಪ್ಲಿಕೇಶನ್ಸ್ಗಳು ಅಥವಾ ಎಲೆಕ್ಟ್ರಾನಿಕ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹೂಡಿಕೆ ಅಥವಾ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ವಿರುದ್ಧ ಹೂಡಿಕೆದಾರರಿಗೆ ಎಚ್ಚರಿಕೆಯನ್ನ ಕೊಡಲಾಗ್ತಿದೆ. ಇದರ ಅರ್ಥ ಈ ಪ್ಲಾಟ್ಫಾರ್ಮ್ಗಳನ್ನ ಇನ್ನೂ ಸಕ್ರಿಯವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ ಹೂಡಿಕೆದಾರರು ಸುರಕ್ಷಿತ ಜಾಲಗಳು ಮತ್ತೆ ಮಾನ್ಯತೆ ಪಡೆದೇ ಇರುವಂತಹ ಸ್ಟಾಕ್ ಎಕ್ಸ್ಚೇಂಜ್ ಗಳಿಗೆ ಒದಗಿಸುವ ಒಂದು ಮೇಲ್ವಿಚಾರಣೆ ಇಲ್ಲದೆ ಇರುವಂತಹ ವಲಯದಲ್ಲಿ ಕಾರ್ಯವನ್ನ ಮಾಡ್ತಿರ್ತಾರೆ. ಆದ್ರಿಂದ ಅಪಾಯಗಳು ಈ ವೇದಿಕೆಗಳಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ಹೂಡಿಕೆದಾರರ ಮೇಲೆ ಸಂಪೂರ್ಣವಾಗಿ ಇರುತ್ತೆ. ಅದಕ್ಕೆ ಏನೇ ಒಂದು ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಿರ್ಬೋದು, ಟ್ರಾನ್ಸಾಕ್ಷನ್ಸ್ ಮಾಡ್ತಿರ್ಬೋದು, ತುಂಬಾ ನೀವು ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಈಗ ಎರಡನೇ ಸ್ಟೋರಿಯಲ್ಲಿ ಅಪ್ನಾ ಹಾತ್ ಜಗನ್ನಾಥ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದು ಹೆಡ್ಲೈನ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಕೊಂಡ್ರ? ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಸಮಯದ ಹಿಂದೆ ಭಾರತವು ತನಗೆ ಇಂಡಿಯನ್ ಸೋಲಾರ್ ಯೂನಿಟ್ಸ್ ಬೇಕು ಅಂತ ಡಿಸೈಡ್ ಮಾಡಿತು. ಈಗ ಸರ್ಕಾರವು ಭಾರತೀಯ ಸೌರ ಘಟಕಗಳು ಮತ್ತೆ ಭಾರತೀಯ ಸೌರ ಕೋಶಗಳನ್ನು ಮಾತ್ರ ಬೇಕು ಅಂತ ಹೇಳ್ತಿದೆ. ಈಗ ದೇಶೀಯ ಉತ್ಪಾದನೆಗಳನ್ನ ಉತ್ತೇಜಿಸಬೇಕು ಅಂತ ಜೂನ್ 1, 2026 ರಿಂದ ಸೌರ ಕೋಶಗಳು ಅಂದ್ರೆ ಸೋಲಾರ್ ಸೆಲ್ಸ್ ಅಂತ ಹೇಳ್ತೀವಿ, ಅನುಮೋದಿತ ಮಾದರಿಗಳು ಮತ್ತು ತಯಾರಕರ ಅಂದ್ರೆ ALMM ಪಟ್ಟಿಯಲ್ಲಿ ಇದನ್ನ ಸೇರಿಸಬೇಕು ಅಂತ ಸರ್ಕಾರ ಆದೇಶವನ್ನ ಕೊಡ್ತಾ ಇದೆ. ಈಗ ನಾನು ಈ ವಿವರಗಳನ್ನ ಯಾವ ರೀತಿ ಪಡಿಬಹುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೌರ ಉತ್ಪಾದನೆ ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಮೂಲ ಘಟಕ ವಂಶವಾದ ಪಾಲಿಸಿಲಿಕಾನ್ ಅನ್ನ ಪಡೆದುಕೊಳ್ಳಿ, ಇದನ್ನ ಕರಗಿಸಿ ಅದನ್ನ ಇಂಗೆಟ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಈ ಒಂದು ಮೆಟಲ್ ಬ್ಲಾಕ್ಸ್ ನ ತಯಾರಿಸ್ತಾರೆ. ನೀವೊಂದು ಇಂಗೆಟ್ಸ್ ಲೈ ಅನ್ನ ಮಾಡಿದಾಗ ಅದರಲ್ಲಿರುವಂತಹ ಸಿಲಿಕಾನ್ ವೇಫರ್ ಅಂತ ಕರೆಯಲಾಗುತ್ತೆ. ಹಾಗೆ ಅದನ್ನ ತುಂಬಾ ಸ್ವಚ್ಛಗೊಳಿಸುವುದರ ಮೂಲಕ ಇದರಲ್ಲಿ ಸೌರ ಕೋಶಗಳನ್ನ ಪಡಿಬಹುದು. ನೀವು ಸೌರ ಕೋಶಗಳ ಗುಂಪನ್ನ ಒಟ್ಟುಗೂಡಿಸಿದಾಗ ನೀವು ಸೌರ ಮಾಡ್ಯೂಲ್ ಅನ್ನ ಪಡಿತೀರಾ. ಎಲ್ಲಾ ಸೌರ ಮಾಡ್ಯೂಲ್ಗಳು ಒಟ್ಟಾಗಿ ಸೂರ್ಯನ ಬೆಳಕನ್ನ ವಿದ್ಯುತ್ ಆಗಿ ಪರಿವರ್ತಿಸುವ ಸೌರ ಫಲಕವನ್ನ ತಯಾರಿಸುತ್ತೆ. ಈಗ ಯಾವುದೇ ದೇಶ ಆಗ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಪ್ರಾಬಲ್ಯ ಹೊಂದಿದೆ ಅಂತ ನಮ್ಗೆ ಗೊತ್ತು. ಈ ಪ್ರಕ್ರಿಯೆ ಒಂದು ಭಾಗವಲ್ಲ, ಆದ್ರೆ ಸಂಪೂರ್ಣ ಪ್ರಕ್ರಿಯೆ. ಈಗ ಚೈನಾನೇ ತಗೊಳ್ಳಿ, ಇಡೀ ಸೌರ
ಸೌರ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಚೈನಾ ಸುಮಾರು 80% ಅಷ್ಟು ಪ್ರಾಬಲ್ಯನ ಹೊಂದಿದೆ. ಈಗ ಈ ವಿಷಯವನ್ನ ಒಂದು ದೇಶದಿಂದ ಕೆಲವು ಪೂರೈಕೆದಾರರ ಮೇಲೆ ಅವಲಂಬಿತವಾಗಿದೆ ಅಂತ ಅನ್ಕೊಳ್ಳಿ, ಅಪಾಯಗಳು ಕೂಡ ಜಾಸ್ತಿ ಆಗುತ್ತೆ. ಚೈನಾ ಸರ್ಕಾರವು ಸೌರ PV ಇನ್ಪುಟ್ಗಳ ರಫ್ತುಗಳನ್ನ ನಿರ್ಬಂಧಿಸಿದ್ರೆ ಏನಾಗುತ್ತೆ? ನನ್ನ ಪ್ರಕಾರ ಅವರು ಇದನ್ನ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ನಂಬೋದಕ್ಕೆ ಕಷ್ಟವೇನಲ್ಲ ಬಿಡಿ. ಹಾಗೇನೆ ಅಮೆರಿಕದಂತಹ ದೇಶ ಭಾರತವು ಈ ಒಂದು ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅಂತ ಬಹಳ ಹಿಂದೆಯಿಂದನೂ ಕೂಡ ಬಯಸ್ತಿದೆ. ಆದ್ರಿಂದ 2021ರಲ್ಲಿ ಭಾರತವು ಜನಪ್ರಿಯವಾಗಿ ತಿಳಿದಿರುವಂತಹ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನು ಕೂಡ PLI ಆಗಿ ಪರಿಚಯ ಮಾಡಿಸ್ತು. ಈ ಒಂದು ಯೋಜನೆಗೆ ಬಡ್ಜೆಟ್ ಸುಮಾರು 24,000 ಕೋಟಿ ಆಗಿತ್ತು. ಹಾಗೆ ಸೋಲಾರ್ ಮಾಡ್ಯೂಲ್ಗಳ ದೇಶೀಯ ಉತ್ಪಾದನೆಯನ್ನ ನಾವು ನೋಡ್ತಿದ್ದೀವಿ ಅಂತಂದ್ರೆ ಇದನ್ನ ಹೆಚ್ಚಿಸಬೇಕು, ಹಾಗೆ ಆಮದುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕು ಅಂತಾನೂ ಕೂಡ ನೋಡ್ತಿತ್ತು. ಆಸಕ್ತಿದಾಯಕ ವಿಷಯ ಇಲ್ಲಿದೆ ನೋಡಿ, ಸರ್ಕಾರ ಇದನ್ನ ಇನ್ನೂ ಹೆಚ್ಚಾಗಿ ಮಾಡ್ತಿದೆ ಅಂತ ಹೇಳ್ಬೋದು. ಲಿಸ್ಟ್ ಆಫ್ ಅಪ್ರೂವ್ಡ್ ಮಾಡೆಲ್ಸ್ ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಅದನ್ನ ಬಿಡುಗಡೆ ಮಾಡಿದೆ, ಅಥವಾ ALMM ಅಂತಾನೂ ಕೂಡ ಕರಿಬಹುದು. ಇದು ಸರ್ಕಾರಿ ಸೌರ ಯೋಜನೆಗಳಿಗೆ ಸರಬರಾಜು ಮಾಡುವಂತಹ ತಯಾರಕರು ಯಾರೆಲ್ಲ ಇರ್ತಾರೆ ಅವರು ಸೇರ್ಬೇಕು ಅಂತಾನೆ ಒಂದು ಅಧಿಕೃತ ಪಟ್ಟಿಯನ್ನ ಮಾಡಿದೆ. ಇದು ಆಮದುಗಳನ್ನ ಕಡಿಮೆ ಮಾಡಬೇಕು ಮತ್ತೆ ಭಾರತೀಯ ಸೌರ ಉತ್ಪಾದನೆಗಳಲ್ಲಿ ಗುಣಮಟ್ಟವನ್ನ ಖಚಿತ ಮಾಡ್ಕೊಳ್ಬೇಕು ಅನ್ನೋದು ಗುರಿಯನ್ನ ಹೊಂದಿದೆ. ಚೈನಾ ಮತ್ತೆ ಏಷ್ಯಾದ ಇತರ ಭಾಗಗಳಿಗೆ ಡಂಪಿಂಗ್ ಅನ್ನ ತಡಿಬೇಕು ಅಂತ ಸರ್ಕಾರ ಸೌರ ಕೋಶಗಳು ಮತ್ತೆ ಸೌರ ಘಟಕಗಳ ಆಮದುಗಳ ಮೇಲೆ ಕ್ರಮವಾಗಿ 25 to 40% ಆಮದು ತೆರಿಗೆಯನ್ನ ಕೂಡ ಹಾಕಿದೆ. ಇನ್ನು ALMM ಚಿತ್ರಕ್ಕೆ ಬಂದಿದ್ದೀವಿ ಅಂತಂದ್ರೆ ದ ಇನಿಷಿಯಲ್ ಇಂಪ್ರೆಷನ್ ಇಸ್ ಮಿಕ್ಸ್ಡ್ ಅಂತ ಹೇಳ್ಬೋದು. ಈಗ ಪಟ್ಟಿಯನ್ನ ನಾವು ನಿಗ್ರಹಿಸಲು ಏನ್ ಮಾಡ್ತಿದೀವಿ, ಇಂಪೋರ್ಟ್ಸ್ ಆಫ್ ಡಿಸೈನ್ ಸೋಲಾರ್ ಮಾಡ್ಯೂಲ್ಸ್ ಹ್ಯಾವ್ ಡಿಕ್ರೀಸ್ಡ್ ಅಂತ ಹೇಳ್ಬೋದು. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ALMM ಪಟ್ಟಿ ಮಾಡಿದ ಉತ್ಪನ್ನಗಳ ಅಗತ್ಯವಿರುವಂತಹ ಸರ್ಕಾರಿ ಯೋಜನೆಗಳಿಗೆ ಡೆವಲಪರ್ಗಳನ್ನ ದೇಶೀಯ ತಯಾರಕರಿಂದ ಮೂಲ ಮಾಡ್ಯೂಲ್ಗಳಾಗಿ ಪಡಿಬೇಕು ಅಂತಾನೂ ಕೂಡ ಒತ್ತಾಯಿಸ್ತಿದೆ. ಹಾಗೆ ಭಾರತೀಯ ಕಂಪನಿಗಳಿಗೆ ಈ ಒಂದು ಬಂಧಿತ ಮಾರುಕಟ್ಟೆನೂ ಕೂಡ ಸೃಷ್ಟಿಯಾಯಿತು. ಈಗ ಉತ್ಪಾದನೆಯ ಬದಿಯಲ್ಲಿ ನಾವು ನೋಡಿದಾಗ ಅದಾನಿ ಅವರಂತಹ ಒಂದು ಭಾರತದ ಕೆಲವು ದೊಡ್ಡ ಪ್ಲೇಯರ್ಸ್ ಏನ್ ಮಾಡ್ತಿದ್ದಾರೆ, ತಾವು ಉತ್ಪಾದನೆ ಮಾಡಿರುವಂತಹ ಪ್ರಾಡಕ್ಟ್ಸ್ ಗಳಲ್ಲಿ ಸಾಮರ್ಥ್ಯವನ್ನ ಕ್ವಿಕ್ ಆಗಿ ವಿಸ್ತರಣೆ ಮಾಡ್ತಿದ್ದಾರೆ. ಬೇಸಿಕಲಿ ಅದಾನಿ ಅನೌನ್ಸ್ಡ್ ಪ್ಲಾನ್ಸ್ ಫಾರ್ ಅ ವೆರೈಟಿ ಇಂಟಿಗ್ರೇಟೆಡ್ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್. ಸಣ್ಣ ಕಂಪನಿಗಳು ALMM ನಲ್ಲಿ ಲಿಸ್ಟ್ ಮಾಡಲು ಹಾಗೂ ಭಾರತೀಯ ನಿರ್ಮಿತ ಸೌರ ಮಾಡ್ಯೂಲ್ಗಳಿಗೆ ಹೆಚ್ಚುತ್ತಿರುವಂತಹ ಬೇಡಿಕೆಯನ್ನ ಪಡಿಬೇಕು ಅಂತಾನೆ ಪ್ರಯತ್ನ ಜಾಸ್ತಿ ಮಾಡಿದೆ. ವಿಶೇಷವಾಗಿ ಭಾರತದ ಮಹತ್ವಾಕಾಂಕ್ಷೆಯ ರಿನ್ಯೂವಬಲ್ ಎನರ್ಜಿ ಟಾರ್ಗೆಟ್ಸ್ ಅನ್ನ ನಾವು ನೋಡಿದಾಗ ಸೌರ ಮಾಡ್ಯೂಲ್ಗಳಿಗೆ ಹೆಚ್ಚುತ್ತಿರುವಂತಹ ಬೇಡಿಕೆಯನ್ನ ಪೂರೈಸಬೇಕು ಅಂತಾನೆ ದೇಶೀಯ ಉತ್ಪಾದನೆಗಳು ಸಾಕಾಗ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಸಹ ಬಂದಿದೆ. ಸೋಲಾರ್ ಡೆವಲಪರ್ಗಳು ಹೆಚ್ಚಿನ ವೆಚ್ಚಗಳು ಮತ್ತೆ ALMM ಅನುಮೋದಿತ ಉತ್ಪನ್ನಗಳ ಸೀಮಿತ ಲಭ್ಯತೆ ಆಗ್ತಿದ್ಯಾ ಅನ್ನೋ ಒಂದು ಕಳವಳ ಸಹ ಜಾಸ್ತಿ ಆಗ್ತಿದೆ. ಇದು ಯೋಜನಾ ಕಾರ್ಯಾರಂಭದಲ್ಲಿ ಒಂದು ಡಿಲೇ ಸಹ ಆಯ್ತು ಅಂತ ಹೇಳ್ಬೋದು. ALMM ಭಾರತೀಯ ಯೋಜನೆಗಳಿಗೆ ಮಾತ್ರ ಅನ್ವಯಿಸೋದಿಲ್ಲ. ಹಾಗೆ ಈ ಒಂದು ಡೆವಲಪರ್ಗಳನ್ನ ನಾವು ನೋಡಿದಾಗ ಅವರು ಸಹ ಇದನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇತರ ದೇಶಗಳಿಗೆ ಹೋಗಿರುವಂತಹ ರಫ್ತುಗಳ ಪಟ್ಟಿಯನ್ನ ನಾವು ನೋಡಿದಾಗ ಇದನ್ನ ಅನುಸರಿಸಬೇಕಾ ಅನ್ನೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಚೈನಾದ ಆಮದುಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಕಾಂಪಿಟೇಟಿವ್ ಆಗಿದೆ ಅಂತಾನೂ ಕೂಡ ಕಾಣಿಸ್ತಿದೆ. ಇದೆಲ್ಲ ಆದ್ಮೇಲೆ 2023 ಹಾಗೂ 24ರಲ್ಲಿ ALMM ಅನ್ನ ಅಮಾನತುಗೊಳಿಸಬೇಕಾ ಅನ್ನೋ ಒಂದು ದೊಡ್ಡ ಕ್ರಮ ಸಹ ಬಂದಿದೆ. ಆದ್ರೆ ಯಾಕೆ? ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ದೇಶೀಯ ಉತ್ಪಾದನೆಯು ಅಗತ್ಯವಿರುವ ಪ್ರಮಾಣದಲ್ಲಿ ಹಿಡಿದಿಲ್ಲ ಅಂತ ಸರ್ಕಾರನೂ ಕೂಡ ಗುರುತಿಸಿದೆ. ALMM ಸೌರ ಯೋಜನೆಗಳನ್ನ ಹೆಚ್ಚು ದುಬಾರಿಯನ್ನಾಗಿ ಮಾಡ್ತಿದೆ. ಮತ್ತೆ ಭಾರತವು ತನ್ನ ರಿನ್ಯೂವಬಲ್ ಎನರ್ಜಿಯನ್ನ ಇಂಧನ ಗುರಿಯನ್ನಾಗಿ ಪೂರೈಸಬೇಕು ಅಂತ ಸಾಕಷ್ಟು ವೇಗವಾಗಿ ಹೋಗ್ತಿದೆ. ಹಾಗೆ ಸೌರ ಶಕ್ತಿಯನ್ನು ಕೂಡ ನಿಯೋಜಿಸ್ತಿಲ್ಲ ಅಂತ ಹೇಳ್ತಾ ಇದೆ. ಆದ್ರಿಂದ ಚೈನಾದಂತಹ ದೇಶಗಳಿಂದ ಅಗ್ಗದ ಮಾಡ್ಯೂಲ್ಗಳನ್ನ ಪಡಿಬೇಕು, ಡೆವಲಪರ್ಗಳಿಗೆ ಅವಕಾಶ ಕೊಡಬೇಕು, ALMM ಅನ್ನ 1 ವರ್ಷದವರೆಗೆ ಅಮಾನತುಗೊಳಿಸಬೇಕು ಅಂತ ಸರ್ಕಾರ ಒಂದ್ ಹೆಜ್ಜೆ ಹಿಂದಕ್ಕೆ ತಗೊಳ್ಬೇಕು ಅಂತ ನಿರ್ಧರಿಸಿದೆ. ಇದು ಯೋಜನೆಗಳ ಮೇಲಿರುವಂತಹ ಒಂದು ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡುತ್ತೆ. ಆದ್ರೆ ಆಮದುಗಳ ಮೇಲಿರುವಂತಹ ಅವಲಂಬನೆ ಜಾಸ್ತಿ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಿದೆ. ಡ್ಯೂರಿಂಗ್ ದಿಸ್ ಸಸ್ಪೆನ್ಷನ್ ಪೀರಿಯಡ್ ಆಮದು ಇಂಪೋರ್ಟ್ ಹೆಚ್ಚಾಯಿತು. ಆದ್ರೆ ಏಪ್ರಿಲ್ 1, 2024ರಿಂದ ALMM ಆದೇಶನು ಕೂಡ ಹಿಂತಿರುಗಿದೆ. ಹಲವಾರು ವಿಷಯಗಳು ಬದಲಾಗ್ತಿರೋದ್ರಿಂದ ಸರ್ಕಾರ ಅದನ್ನ ಮರಳಿ ತಗೊಂಡು ಬಂದಿದೆ. ದೇಶೀಯ ಉತ್ಪಾದನೆ ಸಾಮರ್ಥ್ಯವನ್ನ ನಾವು ನೋಡಿದಾಗ ಇದೆಲ್ಲನೂ ಕೂಡ ಸುಧಾರಿಸಿದೆ ಅಂತ ಹೇಳ್ಬೋದು. ಇನ್ನು ಉತ್ಪಾದನೆಯೂ ಕೂಡ ಪ್ರಮಾಣದಿಂದಾಗಿ ದೇಶೀಯ ಸೌರ ಮಾಡ್ಯೂಲ್ಗಳ ವೆಚ್ಚನೂ ಕೂಡ ಕುಸಿತಿದೆ. ಚೈನೀಸ್ ಆಮದುಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಬೇಕು, ಹಾಗೆ ಹೆಚ್ಚು ಸ್ಥಿತಿಸ್ಥಾಪಕ ಪೂರೈಕೆ ಸಪ್ಲೈ ಚೈನ್ ಅನ್ನ ನಿರ್ಮಿಸಬೇಕು ಅಂತ ಸರ್ಕಾರ ಇಂಧನ ಭದ್ರತೆಯ ಮೇಲಿರುವಂತಹ ಗಮನವನ್ನ ರಿನ್ಯೂವಬಲ್ ಮಾಡಿದೆ. ಮತ್ತೊಂದು ದೊಡ್ಡ
ದೊಡ್ಡ ಬದಲಾವಣೆ ಇದೆ. ಜೂನ್ 1, 2026 ರಿಂದ ಸೌರ ಕೋಶಗಳು, ಸೌರ ಮಾಡ್ಯೂಲ್ಗಳ ಆ ಚಿಕ್ಕ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನ ಸಹ ALMM ನಲ್ಲಿ ಸೇರಿಸಲಾಗುತ್ತೆ. ಇದರರ್ಥ ಸೌರ ಮಾಡ್ಯೂಲ್ಗಳನ್ನ ಭಾರತದಲ್ಲಿ ಅನುಮೋದಿತ ತಯಾರಕರು ತಯಾರಿಸುವುದು ಮಾತ್ರ ಅಲ್ಲ, ಆ ಮಾಡ್ಯೂಲ್ಗಳನ್ನ ಬಳಸಬೇಕಾದ್ರೆ ಸೌರ ಕೋಶಗಳು ALMM ಪಟ್ಟಿ ಮಾಡಿದಂತಹ ಕಂಪನಿಗಳಲ್ಲೂ ಸಹ ಬರಬೇಕು ಅಂತ. ಆದ್ರೆ ಟಾಟಾ ಪವರ್ ಮತ್ತು ಅದಾನಿಯಂತಹ ಭಾರತೀಯ ಕಂಪನಿಗಳು ಅಂತರವನ್ನ ತುಂಬುತ್ತಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಚೈನಾಗೆ ಸಂಬಂಧಿಸಿದ ಮುಂದಿನ ಕಥೆಯು ನಾವು ಡಿಸೆಂಬರ್ 4ರ ಸಂಚಿಕೆಯಲ್ಲಿ ಮಾತನಾಡಿರುವ ಸೆಮಿಕಂಡಕ್ಟರ್ ಅಥವಾ ಚೀಪ್ ವಾರ್ಗೆ ಸಂಬಂಧಪಟ್ಟಿದೆ. ಸರಿಸುಮಾರು 2018ರಿಂದ US ಮತ್ತೆ ಚೈನಾ ಟೆಕ್ ಯುದ್ಧದ ಮಧ್ಯದಲ್ಲಿದೆ ಅಂತ ಹೇಳ್ಬೋದು. ಅಂದ್ರೆ ಎರಡೂ ದೇಶಗಳು ಟಿಟ್ ಫಾರ್ ಟ್ಯಾಟ್ ಅಂತ ನಡೀತಿದೆ. ವೆರಿ ರೀಸೆಂಟ್ಲಿ ಚೈನಾ ಲಾಂಚ್ಡ್ ಅನ್ ಇನ್ವೆಸ್ಟಿಗೇಷನ್ ಇಂಟು ಎನ್ವಿಡಿಯಾ ಸಿಟಿಂಗ್ ಕನ್ಸರ್ನ್ಸ್ ಅಬೌಟ್ ಆಂಟಿ ಟ್ರಸ್ಟ್ ವೈಲೇಷನ್ಸ್. ಅಂದ್ರೆ ಈ ತಾಲಿಬಾನ್ ಅಹಿಂಸೆಯನ್ನ ಬೋಧಿಸಿದಂತೆ ಸೌರಶಕ್ತಿ ಇವಿಗಳು ಮತ್ತೆ ಲಿಥಿಯಂ ಅಯಾನ್ ಮತ್ತು ಏನಿಲ್ಲ ಅಂತ ಹೇಳಿದ್ರು ಚೈನಾ ಅನೇಕ ವಿಷಯಗಳನ್ನು ಕೂಡ ಕಂಟ್ರೋಲ್ ಮಾಡ್ತಿದೆ. ಚೈನಾ ಇದನ್ನೆಲ್ಲ ಮಾಡಬೇಕು ಅಂತಂದ್ರೆ ಕಾರಣ ಏನು ಎಂಬುದರ ಬಗ್ಗೆ ನಾವು ಕುರಿತು ಮಾತಾಡಬೇಕು ಅಂತಂದ್ರೆ ಸ್ವಲ್ಪ ಸಿಚುವೇಶನ್ ಕೂಡ ನೋಡೋಣ. ಚೈನಾದ ಅತಿ ದೊಡ್ಡ ಸ್ವದೇಶಿ ತಂತ್ರಜ್ಞಾನ ಕಂಪನಿಗಳಲ್ಲಿ ಒಂದಾದಂತಹ ಹುವೇವಿ ಇದನ್ನ ಅನುಸರಿಸಲು ಟ್ರಂಪ್ ಆಡಳಿತ ಕೂಡ ನಿರ್ಧರಿಸಿದಂತೆ. ಅಂದ್ರೆ ಇಡೀ ಸಾಹಸವು 2019ರಲ್ಲಿ ಪ್ರಾರಂಭವಾಯಿತು. ಹುವಾವೆ ಕೇವಲ ಸ್ಮಾರ್ಟ್ ಫೋನ್ಗಳನ್ನ ತಯಾರಿಸ್ತಿಲ್ಲ, ಇದು 5G ನೆಟ್ವರ್ಕ್ಗಳನ್ನು ಕೂಡ ನಿರ್ಮಿಸಲು ಮುಂದೆ ಬರ್ತಿದೆ. ಅಂದ್ರೆ ಗ್ಲೋಬಲ್ ರೇಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆಯೇ US ಹುವಾವೆ ರಾಷ್ಟ್ರೀಯ ಭದ್ರತಾ ಬೆದರಿಕೆಯನ್ನು ಕೂಡ ಆರೋಪಿಸ್ತಿದೆ. ಅದರ ಉಪಕರಣಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇದು ಯಾವ ರೀತಿ ಬಳಸಬಹುದು ಅನ್ನೋದನ್ನು ಕೂಡ ಆರೋಪ ಮಾಡಿದ್ದಾರೆ. ಇದನ್ನೆಲ್ಲ ಎದುರಿಸಬೇಕು ಅಂತ US ಏನ್ ಮಾಡ್ತು ಗೊತ್ತಾ, ಹುವಾವೆಯನ್ನ ಒಂದು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದೆ. ಅದು ಅಮೆರಿಕನ್ ಕಂಪನಿಗಳು ಸಹ ಹುವಾವೆಗೆ ಒಂದು ತಂತ್ರಜ್ಞಾನವನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಆ ಸ್ಪೆಷಲ್ ಪರ್ಮಿಟ್ ಮಸ್ಟ್ ಬಿ ಒಬ್ಟೈನ್ಡ್ ಅಂತ ಹೇಳ್ಬೋದು. ಈಗ ಹುವಾವೆ ಉಪಕರಣಗಳನ್ನ ನಾವು ನಿಷೇಧಿಸ್ತಿದೀವಿ ಅಂತಂದ್ರೆ US ಯಾಕೆ ಆಸ್ಟ್ರೇಲಿಯಾದಂತಹ ಮಿತ್ರ ರಾಷ್ಟ್ರಗಳನ್ನ ಸಹ ತಿರುಗಿಸ್ತು? ಇಷ್ಟೆಲ್ಲ ಆದ್ಮೇಲೆ ಇದು ಹುವಾವೆಯನ್ನ ದುರ್ಬಲಗೊಳಿಸ್ತು. ಕಂಪನಿಯು ತನ್ನ ಫೋನ್ಗಳು ಮತ್ತೆ ದೂರ ಸಂಪರ್ಕ ಸಾಧನಗಳಿಗೆ ಶಕ್ತಿ ತುಂಬಬೇಕು ಅಂತ ಅಮೆರಿಕಾದಂತಹ ಸೆಮಿಕಂಡಕ್ಟರ್ಗಳು ಮತ್ತೆ ಗೂಗಲ್ ನಂತಹ ಆಂಡ್ರಾಯ್ಡ್ ನಂತಹ ಸಾಫ್ಟ್ವೇರ್ಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಆದ್ರೆ US ನ ಹೊರಗಿನ ಇತರ ಪೂರೈಕೆದಾರರಿಂದ ಚಿಪ್ಗಳನ್ನ ಸೋರ್ಸಿಂಗ್ ಮಾಡುವ ಮುಖಾಂತರ ಹುವಾವೆ ಟ್ರೈ ಟು ವರ್ಕ್ ಅರೌಂಡ್ ದೀಸ್ ರಿಸ್ಟ್ರಿಕ್ಷನ್ಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದ್ರೂ ಟ್ರಂಪ್ ಆಡಳಿತ ತೃಪ್ತಿಯನ್ನ ಹೊಂದಿರಲಿಲ್ಲ. ಈ ನಿಯಮಗಳನ್ನ ವಿಸ್ತರಣೆ ಮಾಡ್ತಾನೆ ಇತ್ತು. ಹಾಗೆ ದೇಶೀಯ ಪೂರೈಕೆದಾರರು ಯಾರೆಲ್ಲ ಇದ್ದಾರೆ ಇವ್ರು ಕೂಡ ಚಿಪ್ಗಳನ್ನ ಉತ್ಪಾದಿಸಬೇಕು, ಅಮೆರಿಕನ್ ತಂತ್ರಜ್ಞಾನವನ್ನ ಬಳಸಬೇಕು, ಹುವಾವೆಗೆ ಮಾರಾಟ ಮಾಡುವುದನ್ನ ನಿಷೇಧಿಸಬೇಕು ಅಂತಾನು ಹೇಳ್ತು. ಇದೆಲ್ಲನೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಂತ ಹೇಳ್ಬೋದು. ಹುವಾವೆನ ಸ್ಮಾರ್ಟ್ ಫೋನ್ ಮಾರಾಟ ಜಾಗತಿಕವಾಗಿ ಕುಸಿದೋಯ್ತು. ಹಾಗೆ ಕಂಪನಿಯೂ ಕೂಡ ತೇಲುತ್ತಿರುವಂತಹ ಹೊಸ ಕೈಗಾರಿಕೆಗಳಿಗೆ ತಿರುಗಲು ಪ್ರಾರಂಭವಾಗೋಯ್ತು. ನಂತರ 2022ರಲ್ಲಿ ಬೈಡೆನ್ ಅಧಿಕಾರ ವಹಿಸಿಕೊಂಡಾಗ ದೇ ಡಿಡ್ ನಾಟ್ ರೆಡ್ಯೂಸ್ ದಿ ಟೆನ್ಷನ್. ಬದಲಿಗೆ ಏನಾಯ್ತು ಗೊತ್ತಾ, ಅವರು ಅದನ್ನ ರ್ಯಾಂಪ್ ಮಾಡಿದ್ರು. ಬೈಡೆನ್ ಆಡಳಿತವಂತೂ ಸುಧಾರಿತ ಅರೆವಾಹಕಗಳಿಗೆ ಚೈನಾದ ಪ್ರವೇಶ ಮತ್ತೆ ಅವುಗಳನ್ನ ಯಾವ ರೀತಿ ತಯಾರಿಸಬೇಕು ಅಂತ ಈ ಒಂದು ರಿಸ್ಟ್ರಿಕ್ಷನ್ಸ್ ಅಲ್ಲೇನೆ ಅನೌನ್ಸ್ ಮಾಡ್ತಿದ್ದಾರೆ. ಆದ್ರೆ ಎಸೆನ್ಷಿಯಲ್ ಎಕ್ವಿಪ್ಮೆಂಟ್ ಸಹ ಖಂಡಿತವಾಗ್ಲೂ ಇದೆ. ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ಹಾಗೆ ಸುಧಾರಿತ ಮಿಲಿಟರಿ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲನೂ ಕೂಡ ತಂತ್ರಜ್ಞಾನಗಳಿಗೆ ಈ ಚಿಪ್ಗಳು ನಿರ್ಣಾಯಕವಾಗಿದೆ. ಇಲ್ಲಿ ನೋಡ್ತಿದ್ರೆ ಗುರಿಯಂತೂ ಸ್ಪಷ್ಟವಾಗಿತ್ತು. ಹೈಟೆಕ್ ವಲಯಗಳಲ್ಲಿ ಚೈನಾದ ಪ್ರಗತಿಯನ್ನ ನಿಧಾನಗೊಳಿಸಿ ಹಾಗೆ US ತಾಂತ್ರಿಕ ಪ್ರಾಬಲ್ಯವನ್ನ ಹೊಂದಿದೆ. ಇದೆಲ್ಲ ನೋಡ್ಕೊಂಡು ಚೈನಾ ಅಂತೂ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಜುಲೈ 2023ರಲ್ಲಿ ಏನಾಯ್ತು ಗೊತ್ತಾ, 2 critical minerals required for making advanced semiconductors ಅಂತ ಹೇಳ್ಬೋದು. ಅಂದ್ರೆ ಗ್ಯಾಲಿಯಂ ಮತ್ತೆ ಜರ್ಮೇನಿಯಂ ಮೇಲೆ ರಫ್ತು ನಿರ್ಬಂಧನಗಳನ್ನ ಹೇರುವ ಮೂಲಕ ಮುಂದೆ ಬಂತು. ಇವುಗಳೆಲ್ಲವೂ ಕೂಡ ತುಂಬಾ ಅಸ್ಪಷ್ಟವಾಗಿ ತೋರುತ್ತೆ. ಅಂದ್ರೆ ಚೈನಾವು ಕೂಡ ಜಾಗತಿಕ ಗ್ಯಾಲಿಯಂ ಪೂರೈಕೆಯಲ್ಲಿ ನೋಡ್ತಿದೀವಿ ಅಂತಂದ್ರೆ 80% ಮತ್ತೆ ಜರ್ಮೇನಿಯಂ ಉತ್ಪಾದನೆಯಲ್ಲಿ 60% ಅನ್ನ ನಿಯಂತ್ರಣ ಮಾಡಿದೆ. ವಿತೌಟ್ ದೀಸ್ ಮೆಟೀರಿಯಲ್ಸ್ ಉನ್ನತ ಮಟ್ಟದ ಚಿಪ್ಗಳನ್ನ ತಯಾರಿಸೋದು ಖಂಡಿತವಾಗ್ಲೂ ಒಂದು ಕನಸು ಅಂಡ್ ಸವಾಲ್ ಅಂತ ಹೇಳ್ಬೋದು. ಇಲ್ಲಿ ಚೈನಾ ಹೇಳ್ತಿರೋದೇನ್ ಗೊತ್ತಾ, ನೀವು ನಮ್ಮನ್ನ ತಂತ್ರಜ್ಞಾನದಿಂದ ದೂರ ಬಿಟ್ರೆ ನಾವು ನಿಮ್ಗೆ ಕಚ್ಚಾ ವಸ್ತುಗಳನ್ನ ಕೊಡುವುದನ್ನ ಕತ್ತರಿಸ್ತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಟಿಟ್ ಫಾರ್ ಟ್ಯಾಟ್ ಡಿಡ್ಂಟ್ ಸ್ಟಾಪ್ ಹಿಯರ್. ಅಕ್ಟೋಬರ್ 2023ರ ಹೊತ್ತಿಗೆ ಬೈಡೆನ್ ಆಡಳಿತವಂತೂ ತುಂಬಾ ಡಬಲ್ ಆಯ್ತು. AI ಚಿಪ್ಸ್ಗಳು ಮತ್ತೆ ಚಿಪ್ ತಯಾರಿಕೆಯ ಉಪಕರಣಗಳನ್ನ ನಾವು ನೋಡಿದಾಗ ಇದ್ರ ಮೇಲಿರುವಂತಹ ನಿರ್ಬಂಧನಗಳು ಕೂಡ ವಿಸ್ತರಣೆ ಆಯ್ತು. ಹೊಸ ನಿಯಮಗಳು ಚೈನಾಗೆ ಹೆಚ್ಚು ಸುಧಾರಿತ ಚಿಪ್ಗಳನ್ನ ಮಾರಾಟ ಮಾಡೋದನ್ನ ನಿಷೇಧ ಮಾಡ್ತು. ಆದ್ರೆ ಈ ಎಲ್ಲನೂ ಕೂಡ ತಯಾರಿಸ್ತಿದ್ದಾರೆ ಅಂತಂದ್ರೆ ಇದರಲ್ಲಿ ಬಳಸುವಂತಹ ಉಪಕರಣಗಳ ಮೇಲೆ ನಿಯಂತ್ರಣನೂ ಕೂಡ ತುಂಬಾ ಬಿಗಿಗೊಳಿಸ್ತು. ಚೈನಾ ಇನ್ನೊಂದ್ ಕಡೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತು ಗೊತ್ತಾ, ಟಾರ್ಗೆಟಿಂಗ್ ದಿ ಕ್ರಿಟಿಕಲ್
ಕ್ರಿಟಿಕಲ್ ಆಬ್ಜೆಕ್ಟ್ ಗ್ರಾಫೈಟ್. ನವೆಂಬರ್ 2023ರಲ್ಲಿ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಇವಿ ಬ್ಯಾಟರಿಗಳಲ್ಲಿ ಪ್ರಮುಖ ಘಟಕ ವಂಶವಾದಂತಹ ಐ ಪ್ಯೂರಿಟಿ ಗ್ರಾಫೈಟ್ ಏನಿರುತ್ತೆ ಇದರ ಮೇಲೆ ಒಂದು ಹೊಸ ನಿರ್ಬಂಧವನ್ನ ವಿಧಿಸಿತು. ಇದು US ಇವಿ ಮಹತ್ವಾಕಾಂಕ್ಷೆಗಳ ಮೇಲೆ ಡೈರೆಕ್ಟ್ ಆಗಿ ಹೊಡೆತ ಬಿತ್ತು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ 95% ಸಂಶ್ಲೇಷಿತ ಗ್ರಾಫೈಟ್ ಉತ್ಪಾದನೆ ಹಾಗೆ ಸುಮಾರು 100% ಗ್ರಾಫೈಟ್ ಶುದ್ಧೀಕರಣ ಏನಿದೆ ಇದು ಚೈನಾದಲ್ಲಿ ಆಗತ್ತೆ. ಇದ್ಯಾವುದು ಇಲ್ಲದೆ US ನಲ್ಲಿ ಇವಿ ಉತ್ಪಾದನೆ ಮಾಡೋದು ಖಂಡಿತವಾಗ್ಲೂ ಒಂದು ಅಡಚಣೆಯನ್ನ ಎದುರಿಸುತ್ತೆ. ಟಿಟ್ ಫಾರ್ ಟ್ಯಾಟ್ ಇನ್ 2024 ಇನ್ನಷ್ಟು ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೆಪ್ಟೆಂಬರ್ 2024ನಲ್ಲಿ USಗೆ ಚೈನಾ ಇಂಟೆನ್ಸಿಫೈಡ್ ಇಟ್ಸ್ ರಿಸ್ಟ್ರಿಕ್ಷನ್ಸ್ ಬೈ ಬ್ಯಾನಿಂಗ್ ಆಂಟಿಮೋನಿ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಆಂಟಿಮೋನಿ ಅರೆವಾಹಕಗಳು ಯಾವೆಲ್ಲ ಇದೆ ಇದು ಮಿಲಿಟರಿಯ ದರ್ಜೆಯ ಸ್ಫೋಟಗಳನ್ನ ತಯಾರಿಸಬೇಕಾದ್ರೆ ನಿರ್ಣಾಯಕ ವಸ್ತುವಾಗಿ ಆಕ್ಟ್ ಮಾಡುತ್ತೆ. ಲಿಟ್ರಲಿ ಇಟ್ ಬಿಕೇಮ್ ಅ ವೆಪನ್ ಇನ್ ಚೈನಾಸ್ ಟ್ರೇಡ್ ಇನ್ ಆರ್ಸೆನಲ್ ಅಂತ ಹೇಳ್ಬೋದು. ಇದು ಕೇವಲ ಸಾಂಕೇತಿಕವಲ್ಲ. US ಬಳಸುವಂತಹ ಆಂಟಿಮನಿಯ ಸುಮಾರು 63% ಏನಿದೆ ಇದನ್ನ ಚೈನಾ ಉತ್ಪಾದಿಸುತ್ತೆ. ಹಾಗೆ ನಿರ್ಬಂಧನಗಳನ್ನ ಜಾರಿಗೆ ತಗೊಂಡು ಬಂದು 3 ತಿಂಗಳಲ್ಲೇ ಬೆಲೆಗಳನ್ನ ಜಾಸ್ತಿ ಮಾಡ್ತು. ಯಾವುದೇ ದೇಶೀಯ ಆಂಟಿಮೋನಿ ಉತ್ಪಾದನೆಗಳನ್ನ ಹೊಂದಿರದಂತಹ US ಆಲ್ಟರ್ನೇಟಿವ್ ವೇನ ನೋಡ್ಕೊಳ್ಬೇಕಾಗಿರುವಂತಹ ಸಿಚುವೇಶನ್ ಬಂತು. ಬೈಡನ್ ಆಡಳಿತವಂತೂ ಇತ್ತೀಚೆಗೆ ಅರೆವಾಹಕ ರಫ್ತು ನಿಯಂತ್ರಣಗಳ ಮೇಲೆ ಮತ್ತೊಂದು ವಿಸ್ತರಣೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇದು ಹಿಂದೆ ಕೂಡ ಬಂದಿದೆ. ಈ ಬಾರಿ US ಹೆಚ್ಚಿನ ಚೈನಿ ಕಂಪನಿಗಳನ್ನ ತನ್ನ ಘಟಕದ ಪಟ್ಟಿಗೆ ಸೇರಿಸ್ತಿದೆ. ಹಾಗೆ ಮುಂದುವರೆದಂತಹ ಉತ್ಪಾದನೆಗಳು ಯಾವುದೆಲ್ಲ ಇದೆ ಇದಕ್ಕೊಂದು AI ಚಿಪ್ಗಳಾಗಿರ್ಬೋದು ಹಾಗೆ ಪರಿಕರಗಳಾಗಿರ್ಬೋದು ಇದನ್ನೆಲ್ಲನೂ ಕೂಡ ಸ್ಟಾಪ್ ಮಾಡಬೇಕು ಅಂತ ಮುಂದೆ ಬರ್ತಾ ಇದೆ. ಹೊಸ ನಿಯಮಗಳನ್ನ ನಾವು ನೋಡಿದಾಗ 140 ಚೈನಾ ಸಂಸ್ಥೆಗಳು ಕೂಡ ಗುರಿಯಾಗಿಸ್ಕೊಂಡಿದೆ. ಹಾಗೇನೆ ವಿದೇಶಿ ನೇರ ಉತ್ಪನ್ನ ನಿಯಮಗಳು ಕೂಡ ವಿಸ್ತರಣೆ ಆಗಿದೆ ಅಂತ ಹೇಳ್ಬೋದು. ಇನ್ನು ವಿದೇಶಿ ನಿರ್ಮಿತ ಉಪಕರಣಗಳನ್ನು ಕೂಡ ಖಚಿತಪಡಿಸ್ತಿದೆ. ಈಗ ಈ ಎಲ್ಲಾ ಪಟ್ಟಿಗಳಲ್ಲಿ ನಾವು ನೋಡಿದಾಗ ಚೈನೀ ಕಂಪನಿಗಳಿಗೆ ಘಟಕಗಳನ್ನ ರವಾನಿಸಲಾಗ್ತಿಲ್ಲ. ಗುರಿಯಂತೂ ಸ್ಪಷ್ಟ ಆಗೋಯ್ತು. ಮಿಲಿಟರಿ ಅಂದ್ರೆ AI ಅಥವಾ ಇತರ ಹೈಟೆಕ್ ವ್ಯವಸ್ಥೆಗಳಿಗೆ ಶಕ್ತಿ ತುಂಬುವಂತಹ ಅತ್ಯಾಧುನಿಕ ಚಿಪ್ಗಳನ್ನು ನಾವು ನೋಡಿದಾಗ ಅಭಿವೃದ್ಧಿಪಡಿಸಲು ಚೈನಾಗೆ ಅಸಾಧ್ಯವಾಗುವಂತೆ ಕಾಣ್ತಾ ಇದೆ. ಹಾಗೆ ಚೈನಾದ ವಾಣಿಜ್ಯ ಸಚಿವಾಲಯನೂ ಕೂಡ ಈ ಒಂದು ಕಟ್ಟುನಿಟ್ಟಾದ ರಫ್ತು ನಿಯಂತ್ರಣಗಳನ್ನು ಕೂಡ ಘೋಷಿಸುತ್ತಿದೆ. ಇನ್ನು ನಾಗರಿಕ ಮಿಲಿಟರಿ ಅಪ್ಲಿಕೇಶನ್ಸ್ ಗಳನ್ನು ನಾವು ನೋಡಿದಾಗ ಇದರ ಬಳಕೆ ಏನಿದೆ ಗೊತ್ತಾ, ತಂತ್ರಜ್ಞಾನಗಳನ್ನ ಗುರಿ ಆಗಿಸ್ಕೊಂಡು ತುಂಬಾ ಡೌನ್ ಆಗ್ತಿರೋ ತರ ಕಾಣ್ತಿದೆ. ಇದು ಗ್ಯಾಲಿಯಂ, ಜರ್ಮೇನಿಯಂ ಹಾಗೆ ಆಂಟಿಮೋನಿ ರಫ್ತುಗಳ ಮೇಲೆ ನಿಷೇಧ ಮಾಡ್ತಿರೋದ್ರಿಂದ US ಯಾವ ರೀತಿ ಸಂದೇಶವನ್ನ ಕೊಡ್ತಿದೆ? ಈ ಒಂದು ನಿರ್ಣಾಯಕ ಖನಿಜಗಳ ಮೇಲೆ ತನ್ನ ನಿಯಂತ್ರಣವನ್ನ ಶಸ್ತ್ರವಾಗಿಟ್ಕೊಳ್ಬೇಕು ಅಂತ ಚೈನಾ ಏನೋ ಸಿದ್ಧವಾಗಿದೆ. ಆದ್ರೆ ನಾನು ಮೊದಲೇ ಹೇಳ್ದಂತೆ ಇತ್ತೀಚೆಗಷ್ಟೇ ಈ ಚೈನಿ ನಿಯಂತ್ರಕರು ಯಾರೆಲ್ಲ ಇದ್ದಾರೆ ಅವರು ಎನ್ವಿಡಿಯಾದಲ್ಲಿ ಆಂಟಿ ಟ್ರಸ್ಟ್ ತನಿಖೆಯನ್ನ ತಗೊಂಡು ಬಂದಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ವಿರೋಧಿ ಅಭ್ಯಾಸಗಳನ್ನು ಕೂಡ ಆರೋಪಿಸಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗ್ಲೋಬಲ್ ಅಲ್ಲಿ ನಾವು ನೋಡಿದಾಗ AI ಚಿಪ್ ಮಾರುಕಟ್ಟೆ ಏನಾಗ್ತಿದೆ ಗೊತ್ತಾ, 90% ಅಷ್ಟು ಪ್ರಾಬಲ್ಯವನ್ನ ಹೊಂದಿರುವಂತಹ ಎನ್ವಿಡಿಯಾ ಈ ಟೆಕ್ ಯುದ್ಧದಲ್ಲಿ ಒಂದು ಕೇಂದ್ರ ಬಿಂದುವಾಗಿದೆ. ಈ ತನಿಖೆಗಳನ್ನ ನೋಡಿದಾಗ ಕೆಲವು ದಿನಗಳ ನಂತರ US ವಿಸ್ತರಿಸಿದ ಈ ಚಿಪ್ ರಫ್ತು ನಿರ್ಬಂಧನಗಳು ಏನೆಲ್ಲ ಇದೆ ಇದು ಕಾಕತಾಳೀಯವಾಗಿರಲಿಲ್ಲ. ಇದು ಕೇವಲ ವ್ಯಾಪಾರದ ಯುದ್ಧ ಮಾತ್ರ ಅಲ್ಲ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಾಗ್ತಿದೆ. ಹಾಗೆ ತಂತ್ರಜ್ಞಾನದ ಭವಿಷ್ಯಕ್ಕಾಗಿ ಪೂರ್ಣ ಪ್ರಮಾಣದ ಯುದ್ಧವಾಗಿದೆ. ಚೈನಾ ಮತ್ತೆ US ಮಧ್ಯೆ ನಡೆಯುತ್ತಿರುವಂತಹ ಈ ಕೋಲ್ಡ್ ವಾರ್ ಏನಿದೆ ನಮ್ಮೆಲ್ಲರಿಗೂ ಸಹ ತುಂಬಾ ಸ್ಪಷ್ಟವಾಗಿ ಕಾಣ್ತಿದೆ. ಇವತ್ತಿನ ಟಿಡ್ಬಿಟ್ಸ್ ನಂಬರ್ 1, ಏರ್ ಇಂಡಿಯಾ ಇನ್ನು 100 ಏರ್ಬಸ್ ವಿಮಾನಗಳನ್ನ ಆರ್ಡರ್ ಮಾಡಿದೆ. ಅದರ ಒಟ್ಟು ಫ್ಲೀಟ್ ಆರ್ಡರ್ ಅನ್ನ ನಾವು ನೋಡಿದಾಗ 570 ವಿಮಾನಗಳಿಗೂ ಹೆಚ್ಚಿದೆ ಅಂತ ಹೇಳ್ಬೋದು. ಈ ವಿಸ್ತರಣೆಯು ಅದರ ಮಹತ್ವಾಕಾಂಕ್ಷೆಯ ರೂಪಾಂತರ ಏನಿದೆ ಇದರ ಯೋಜನೆಯನ್ನು ಕೂಡ ಬೆಂಬಲಿಸುತ್ತಿದೆ. ಭಾರತದ ಪ್ರವರ್ಧಮಾನಕ್ಕೆ ಬರ್ತಿರುವಂತಹ ವಿಮಾನದ ಮಾರುಕಟ್ಟೆಯಲ್ಲಿ ಅದರ ಒಂದು ಕಾಂಪಿಟೇಷನ್ ಖಂಡಿತವಾಗ್ಲೂ ಗಟ್ಟಿ ಮಾಡ್ತಿದೆ. ನಂಬರ್ 2, ವೋಡಾಫೋನ್ ಐಡಿಯಾ ತನ್ನ 2.16 ಲಕ್ಷ ಕೋಟಿ ಸಾಲದ ಹೊರೆಯನ್ನ ಪರಿಹರಿಸಬೇಕು ಅಂತ 1980 ಕೋಟಿ ಸಂಗ್ರಹಣೆ ಮಾಡಿದೆ. ಆದ್ರೆ ಇಲ್ಲಿರುವಂತಹ ಪಾವತಿಗಳನ್ನ ನೋಡ್ಬೇಕು ಅಂತಂದ್ರೆ ಕಾಂಪಿಟೇಟಿವ್ ಪ್ರೆಷರ್ ಜಾಸ್ತಿ ಆಗ್ತಿದೆ. ಹಾಗೆ ಇಲ್ಲಿನ ದೀರ್ಘಾವಧಿಯನ್ನ ನೋಡಿದಾಗ ಇದು ಬದುಕುಳಿಬೇಕು ಅಂತಂದ್ರೆ ಮತ್ತಷ್ಟು ಹಣ ಮತ್ತೆ ಪರಿಣಾಮಕಾರಿಯಾದಂತಹ ಸಾಲ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಅವಲಂಬಿತವಾಗಿದೆ. ನಂಬರ್ 3, ನವೆಂಬರ್ನಲ್ಲಿ ಪ್ರಯಾಣಿಕ ವಾಹನಗಳ ಮಾರಾಟವನ್ನು ನೋಡಿದಾಗ 14 ವರ್ಷಕ್ಕೆ ಕುಸಿದಿದೆ. ಅಂದ್ರೆ ನಗರ ಮಾರುಕಟ್ಟೆಗಳು ಕೂಡ ನಿಧಾನವಾಗ್ತಿದೆ. ಇನ್ನು ಹೆಚ್ಚಿನ ದಾಸ್ತಾನು ಮಟ್ಟಗಳನ್ನು ನಾವು ನೋಡಿದಾಗ ಇದು ಕೂಡ ಮುಂದುವರಿಬಹುದು. ಹೆಚ್ಚುತ್ತಿರುವ ಪ್ರವೇಶ ಮಟ್ಟದ ಕಾರು ಬೆಲೆಗಳು ಮತ್ತೆ ಬಳಸದ ಒಂದು ಕಾರುಗಳ ಸ್ಪರ್ಧೆ ಏನಿದೆ ಇದು ಹಬ್ಬದ ಸೀಸನ್ ನಲ್ಲಿ ಸವಾಲುಗಳನ್ನ ಹೆಚ್ಚಿಸ್ತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮ್ಮ ಮುಂದೆ ನಾಳೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್.